ನಮಸ್ಕಾರ ವೀಕ್ಷಕರೇ. ನಮ್ಮ ಮುಳಬಾಗಿಲು ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯಲ್ಲಿ ಕಳೆದ 3 ದಿನಗಳಿಂದ ನಡೀತಿದ್ದ ಕ್ರಿಕೆಟ್ ಹಬ್ಬ, ಅದೇ ಲಕ್ಕಶೆಟ್ಟಿಹಳ್ಳಿ ಪ್ರೀಮಿಯಂ ಲೀಗ್ ಬಹಳ ಅದ್ಧೂರಿಯಾಗಿ ಮುಕ್ತಾಯವಾಗಿದೆ. ಚಲಪಲಿ ಗೇಟ್ ಹತ್ರ ಇರೋ ಮೈದಾನದಲ್ಲಿ ಡಿಸೆಂಬರ್ 19ರಿಂದ 21ರವರೆಗೆ ಅಂದ್ರೆ ನಿನ್ನೆಯವರೆಗೂ 6 ಹಿಟ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಜೋರಾಗಿ ನಡೆಯಿತು. ಪಿಚ್ಚಗುಂಟ್ಲಹಳ್ಳಿ, ಆಲಂಗೂರು, ಗುಮ್ಮಕಲ್, ಸೊನ್ನವಾಡಿ, ತಿಮ್ಮರಾವುತನಹಳ್ಳಿ, ಮಲ್ಲನಾಯಕನಹಳ್ಳಿ ಪಂಚಾಯಿತಿಗಳ ವ್ಯಾಪ್ತಿಯ ಗ್ರಾಮಾಂತರ ತಂಡಗಳು ಸೇರಿ ಟೂರ್ನಮೆಂಟ್ ಕಳೆ ಹೆಚ್ಚಿಸಿದ್ರು. ಇನ್ನು ಗೆದ್ದವರಿಗೆ ಬಹುಮಾನ ಕೂಡ ಜೋರಾಗೇ ಇತ್ತು. ಮೊದಲನೇ ಬಹುಮಾನ 30,001 ರೂಪಾಯಿ ಮತ್ತು ಟ್ರೋಫಿಯನ್ನು ನಮ್ಮ ಯರ್ರಜಿನ್ನೇನಹಳ್ಳಿಯ ಯುವ ಮುಖಂಡರಾದ ಸಂತೋಷ್ ಗೌಡರು ನೀಡಿ ಪ್ರೋತ್ಸಾಹಿಸಿದ್ರು. ಎರಡನೇ ಬಹುಮಾನ 20,001 ರೂಪಾಯಿ ಮತ್ತು ಟ್ರೋಫಿಯನ್ನು ಲಕ್ಕಶೆಟ್ಟಿಹಳ್ಳಿಯ ಹಿರಿಯ ಮುಖಂಡರಾದ ನಾರಾಯಣ್ ರೆಡ್ಡಿ ಅವರು ನೀಡಿ ಗೌರವಿಸಿದ್ರು. ಹಾಗೆ ಮೂರನೇ ಬಹುಮಾನವಾಗಿ 15,001 ರೂಪಾಯಿಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿ ವೆಂಕಟರೆಡ್ಡಿ ಹಾಗೂ ನಾಲ್ಕನೇ ಬಹುಮಾನ 10,001 ರೂಪಾಯಿಯನ್ನು ಲಕ್ಕಶೆಟ್ಟಿಹಳ್ಳಿಯ ಚಂದ್ರಮ್ಮ ಮತ್ತು ಚಂಗಪ್ಪ ಅವರು ಕೊಟ್ಟು ಆಟಗಾರರನ್ನ ಪ್ರೋತ್ಸಾಹಿಸಿದ್ರು. ಬರೀ ಆಟ ಅಷ್ಟೇ ಅಲ್ಲ, ಇಲ್ಲಿಗೆ ಬಂದವರಿಗೆ ಊಟದ ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ಮಾಡಿದ್ರು. ಮೊದಲನೇ ದಿನ ಚೊಕ್ಕದೊಡ್ಡಿಯ ಸುರೇಶ್, ಎರಡನೇ ದಿನ ದೊಡ್ಡಗುಟ್ಟಹಳ್ಳಿಯ ಬಾಲು ಹಾಗೂ ಮೂರನೇ ದಿನ ಮಾಜಿ ಉಪಾಧ್ಯಕ್ಷರಾದ ಪಿವಿ ಸುನಿಲ್ ಅವರು ಊಟದ ಜವಾಬ್ದಾರಿ ಹೊತ್ಕೊಂಡಿದ್ರು. ಈ ಟೂರ್ನಮೆಂಟ್ ಇಷ್ಟು ಚೆನ್ನಾಗಿ ಆಗೋಕೆ ಟ್ರೋಫಿಗಳನ್ನು ನೀಡಿದ್ದು ಗ್ರಾಮ ಪಂಚಾಯಿತಿ ಸದಸ್ಯ ನಾಗಮಂಗಲ ವೆಂಕಟಾಚಲಪತಿ, ಮೈದಾನ ನೀಡಿದ್ದು ಚೆಲ್ಲಪಲ್ಲಿ ಎಲ್ಐಸಿ ಲಕ್ಷ್ಮಯ್ಯ, ಬ್ಯಾಟ್ ಬಾಲ್ ಕೊಡುಗೆ ನೀಡಿದ್ದು ಚೆಲ್ಲಪಲ್ಲಿ ಕಿರಣ್ ಕುಮಾರ್, ಪೆಂಡಾಲ್ ವ್ಯವಸ್ಥೆ ಚಾಮರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಡಿಕೆ ಶಂಕರ್ ಮತ್ತು ಯರ್ರಜಿನ್ನೇನಹಳ್ಳಿ ಪ್ರವೀಣ್, ಹೀಗೆ ಎಲ್ಲರ ಸಹಕಾರನೂ ಇತ್ತು. ಲಕ್ಕಶೆಟ್ಟಿಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಊರಿನವರ ಒಗ್ಗಟ್ಟಿನಿಂದ ಈ ಕ್ರೀಡಾಕೂಟ ಯಶಸ್ವಿಯಾಗಿದೆ. ಭಾಗವಹಿಸಿದ ಎಲ್ಲ ಆಟಗಾರರಿಗೂ ಅಭಿನಂದನೆಗಳು. ನಮ್ಮ ಮುಳುಬಾಗಿಲಿನ ಇಂತಹ ಲೋಕಲ್ ಸುದ್ದಿಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಿಮ್ಮ ಎಸ್ಪಿ ನ್ಯೂಸ್ ಮುಳುಬಾಗಲ್.